ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಸೂತರು ಶೌನಿಕಾದಿಗಳನ್ನ ಕುರಿತು ಎಲೆ ಮುನಿಗಳನ್ನ ಆಲಿಸಿಗಳಿಂದ ಕೂಡಿದಂತ ಕರ್ಮದ ಫಲಗಳಿಂದ ಕಷ್ಟಪಡುತ್ತಿರುವವರನ್ನ ನೋಡಿ ಈ ಲೋಕ ಎಳೆಯ ಅನಂತವಾದ ಪರಾಕ್ರಮವುಳ್ಳಂತ ಇದು ಮೊದಲನೆಯವನಾದಂತಹ ಸ್ವಾಮಿ ನಿನಗೆ ನಮಸ್ಕಾರಗಳನ್ನು ಹೇಳಿದೆಯಾದರೆ ನಿನಗೆ ತಕ್ಕವಾದ ಸಮಾಧಾನವನ್ನ ಹೇಳುವರೆನ್ನಲು ಆಗ ನಾರದರು ಮಾನವರು ತಮ್ಮ ತಮ್ಮ ಪಾಪ ಕರ್ಮಗಳಿಂದ ನಯಿಸಲ್ಪಡುತ್ತಿರುವರು, ಸುಲಭ ಅದನ್ನು ನನ್ನಲ್ಲಿ ನೀನು ದಯಮಾಡಿ ತಿಳಿಸಿ ಎನ್ನಲು ಆಗ ಭಗವಂತನಾದ ನಾರದ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನು. ಆ ರಹಸ್ಯವನ್ನ ಹೇಳುತ್ತೇನೆ, ಸ್ಥಿರವಾದ ಮನಸ್ಸಿನಿಂದ ಕೇಳುವಂತನಾಗು. ಸ್ವರ್ಗ ಮರ್ತಲೋಕಗಳಲ್ಲಿ ದುರ್ಲಭವಾದ ಅತಿ ಪುಣ್ಯಕರವಾದ ಒಂದು ವ್ರತ ಉಂಟು. ಇದೇ ಮಗುವೆ, ನನಗೆ ನೀನಲ್ಲಿರುವಂತ ವಾತ್ಸಲ್ಯದಿಂದ ಈ ಯುಕ್ತವಾದ ಸ್ವರೂಪವು ಲೋಪ ದೋಷವಿಲ್ಲದಂತೆ ಸತ್ಯನಾರಾಯಣ ಇಹ ಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನ ಹೊಂದುವರು. ಆಲಿಸಿ ನಾರದ ಮಹಲಿಂದ ಪೂರ್ವದಲ್ಲಿ ಋತುವು ಆಚರಿಸಲ್ಪಟ್ಟಿದ್ದು, ಆ ವೃತಾಚಾರಣೆಯ ಕಾಲ ಯಾವ